ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಾನಿವತ್ತು ಬ್ರೇಕ್ಫಾಸ್ಟಿಗೆ ತಿಂಡಿ ರೊಟ್ಟಿ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಆಯಿತು, ಟೀ ಎಲ್ಲ ಕುಡ್ದಾಯಿತು. ನಮಗೆ ಒಳ್ಳೆಯದಾಗಿದೆ. ಮಣ್ಣಿನ ಕಾವಲಲ್ಲಿ ಮಾಡಿದ ರೊಟ್ಟಿ ನೋಡಿ. ನಾನು ಬೂತಾಯಿ ತಂದಿದ್ದಾರೆ ಪುಳಿ ಮುಂಚಿ ಮಾಡಲಿಕ್ಕೆ. ಟೊಮೆಟೊ, ಈರುಳ್ಳಿ, ಮೆಣಸು, ಶುಂಠಿ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಎಣ್ಣೆಗೆ ನಾನು ಸ್ವಲ್ಪ ಮೆಂತ್ಯ ಕೂಡ ಹಾಕಿದ್ದೀನಿ, ಪರಿಮಳ ಬರಲಿಕ್ಕೆ ಒಳ್ಳೆಯದಾಗ್ತದೆ. ನೋಡಿ, ನನ್ನ ಹಸ್ಬೆಂಡ್ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, ಒಳ್ಳೆಯದುಂಟು ಬೂತಾಯಿ ಮೀನು. ನನಗೆ ಇಲ್ಲಿ ಮಸಾಲ ರೆಡಿ ಮಾಡಲಿಕ್ಕೆ ಇತ್ತು, ಅವರು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ, ಮಸಾಲ ಫ್ರೈ ಮಾಡ್ತಾ ಇದ್ದೀನಿ. ಮಸಾಲ ಎಲ್ಲ ಟೊಮೆಟೊ ಎಲ್ಲ ಫ್ರೈ ಆಯಿತು. ಇನ್ನು ಅದಕ್ಕೆ ಮಸಾಲ ಹಾಕಿದೆ. ನೋಡಿ, ಮಸಾಲ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಮಸಾಲವನ್ನು. ಮತ್ತು ಅದನ್ನು ನೀರು ಹಾಕಿ ಹದ ಮಾಡ್ತೇನೆ. ನಾನು ಮೆಣಸು ಜಾಸ್ತಿ ಹಾಕುವುದಿಲ್ಲ ವೀಕ್ಷಕರೇ, ಕುಂಟೆ ಮೆಣಸು ಮಾತ್ರ ಹಾಕೋದು, ಖಾರ ಆಗೋದಿಲ್ಲ ನಮಗೆ ಜಾಸ್ತಿ. ನೋಡಿ, ಇನ್ನು ಅದನ್ನು ಹದ ಮಾಡ್ತೇನೆ. ಗ್ರೇವಿಯನ್ನು ಸ್ವಲ್ಪ ಜಾಸ್ತಿ ತೆಳು ಮಾಡಬಾರ್ದು ವೀಕ್ಷಕರೇ. ಪುಳಿ ಮುಂಚೆ ದಪ್ಪ ಮಾಡಬೇಕು. ಸ್ವಲ್ಪ ದಪ್ಪ ಅಂದರೆ ಜಾಸ್ತಿ ದಪ್ಪ ಅಲ್ಲ, ಸಾಧಾರಣ ದಪ್ಪ ಒಳ್ಳೆಯದು ಆಗಬೇಕು. ಅದು ನಮಗೆ ದಪ್ಪ ಆದರೆ ಸ್ವಲ್ಪ ಒಳ್ಳೆಯದಾಗ್ತದೆ ಪುಳಿ ಮುಂಚಿ. ನೋಡಿ, ಇದು ಕುದಿಯುತ್ತಾ ಇದೆ. ನೋಡಿ, ತುಂಬ ಕುದಿಬೇಕು, ಒಳ್ಳೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲದ್ದು. ಚೆನ್ನ ಮಾಡಿ ಮೊದಲೇ ಕುದಿಸಬೇಕು. ನೋಡಿ, ಮೀನೆಲ್ಲ ಕ್ಲೀನ್ ಆಗಿದೆ. ನಾನು ಕ್ಲೀನ್ ಮಾಡಿದ್ದೀನಿ, ಅವ್ರು ಕಟ್ ಮಾಡಿ ಕೊಟ್ಟದ್ದು. ಕ್ಲೀನ್ ಆಯಿತು ಮೀನು. ಕ್ಲೀನ್ ಮಾಡಿಟ್ಟಿದ್ದೀನಿ ನಾನು ತೊಳೆದು. ನೋಡಿ, ಎಷ್ಟು ಚೆಂದ ಕುದೀತಾ ಇದೆ. ನೋಡಿ, ಇನ್ನು ಇದಕ್ಕೆ ಮೀನು ಹಾಕ್ತಾಯಿದ್ದೀನಿ. ರುಚಿಗೆ ತಪ್ಪ ಉಪ್ಪು ಹಾಕಿದ್ದೀನಿ. ಮತ್ತೀಗ ಇದಕ್ಕೆ ಅರಸಿನೆಲ್ಲ ಹಾಕಲೇಬೇಕು. ಸ್ವಲ್ಪ ನಾನು ಮಸಾಲಕ್ಕೆ ಇದು ಕೂಡ ಹಾಕಿದೆ, ಅಂತ ಅಜ್ವಾನ ಹಾಕಿದ್ದೀನಿ. ಓಮ ಅಂತ ಹೇಳ್ತಾರೆ, ಒಳ್ಳೆಯದಾಗ್ತದೆ. ಗ್ಯಾಸ್ಟ್ರಿಕ್ ಅಲ್ಲ ಇದು, ಬೂತಾಯಿ ಗ್ಯಾಸ್ಟ್ರಿಕ್ ಅಲ್ಲ ವೀಕ್ಷಕರೇ, ಅದಕ್ಕೆ ಹಾಕೋದು. ನೋಡಿ, ಇನ್ನು ಇದು ಸ್ವಲ್ಪ ಕುದಿ ಬರಬೇಕು ಚೆಂದ ಮಾಡಿ. ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕೆ ಉಂಟು. ನೋಡಿ, ಕುದಿ ಬರ್ತಾ ಇದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಪರಿಮಳ ಬರ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ ಪದಾರ್ಥ. ನೋಡಿ, ಆಯಿತು. ನೋಡಿ, ಇನ್ನು ಊಟ ಮಾಡೋದು. 1 ಆಯಿತು ವೀಕ್ಷಕರೇ. ಇನ್ನು ನಾವಿಬ್ಬರು ಊಟ ಮಾಡೋದು, ಇನ್ನೊಬ್ಬರು ಇದ್ದಾರೆ ಹೊರಗೆ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.